ದಿಸ್ ಸ್ಯಾಟರ್ಡೇ ಇಸ್ ಆಲ್ ಅಬೌಟ್ ಸ್ಪೆಂಡಿಂಗ್ ಟೈಮ್ ವಿತ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ತುಂಬ ದಿನಗಳಾದಮೇಲೆ ಊರಿಂದ ಫ್ಯಾಮಿಲಿಯವರೆಲ್ಲ ಬ್ಯಾಂಗ್ಳೂರ್ ಬರ್ತಾ ಇದ್ರು. ಸೊ ಹಾಗಾಗಿ ಬೆಳಿಗ್ಗೆ ಬೇಗನೆ ಎದ್ದು ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿದೆ. ತುಂಬ ಜನ ಕೇಳ್ತಾ ಇರ್ತೀರಾ ಡೈಲಿ ವ್ಲಾಗ್ಸ್ ಮಾಡಿ ಅಂತ, ಬಟ್ ಈ ವರ್ಕ್ ಮಧ್ಯೆ ಶೂಟ್ ಮಾಡ್ಕೊಂಡು ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ಕನ್ಸಿಸ್ಟೆನ್ಸಿ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಇವಾಗ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಹೋಗಿದ್ದು ಟೆಂಪಲ್ಗೆ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಟೆಂಪಲ್ ಒಂಥರ ಅಡಿಕ್ಷನ್ ಆಗಿಬಿಟ್ಟಿದೆ. ಸ್ಯಾಟರ್ಡೇ ಟೆಂಪಲ್ ಹೋಗಿಲ್ಲ ಅಂದರೆ ನನ್ನ ಡೇ ಕಂಪ್ಲೀಟ್ ಅಂತಾನೆ ಅನ್ಸಲ್ಲ. ಲೈಫ್ ಹೆಂಗೆ ಹೋಗ್ತಾ ಇದ್ರು ದೇವಸ್ಥಾನಕ್ಕೆ ಹೋಗಿ ಒಂದು 5 ಮಿನಿಟ್ಸ್ ಕೂತ ತಕ್ಷಣ ಒಂದು ನೆಮ್ಮದಿ ಸಿಗುತ್ತೆ ಗೊತ್ತಾ, ಆ ನೆಮ್ಮದಿ ನನಗೆ ಎಲ್ಲೂ ಸಿಗಲ್ಲ. ಆಸ್ ಯೂಶುವಲ್ ನಾನು ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಎಲ್ಲ ತೊಗೊಂಡು ನಾನು ಮನೆಗೆ ಹೊರಟೆ. ಇವತ್ತಿನ ಡೇ ಸ್ವಲ್ಪ ಹೆಕ್ಟಿಕ್ ಇದೆ ಬಿಕಾಸ್ ನನಗೆ 2 ಪ್ಲಾನ್ಸ್ ಇದೆ. ಮನೆಗೆ ಬಂದು ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸಿ ನಾನು ರೆಡಿಯಾಗಿ ಹೋಗಿದ್ದು ನನ್ನ ಫ್ರೆಂಡ್ ಬ್ಯಾಚುಲರೇಟ್ ಪಾರ್ಟಿಗೆ. ಒನ್ ಆಫ್ ಮೈ ಕ್ಲೋಸ್ ಫ್ರೆಂಡ್ ಈಸ್ ಗೆಟಿಂಗ್ ಮ್ಯಾರಿಡ್ ಆ್ಯಂಡ್ ಎಲ್ಲ ಫ್ರೆಂಡ್ಸ್ ಸಿಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಮೊದಲೆಲ್ಲ ವಾರಕ್ಕೊಂದ್ಸಲ ಸಿಗ್ತಾ ಇದ್ದಿದ್ದು ಫ್ರೆಂಡ್ಸು, ಇವಾಗ ವರ್ಷಕ್ಕೊಂದ್ಸಲ ಸಿಗೋದು ಕಷ್ಟ ಆಗಿಬಿಟ್ಟಿದೆ ಬಿಕಾಸ್ ಎಲ್ಲರಿಗೂ ಅವ್ರವ್ರದ್ದೇ ಆದ ಕೆಲಸ, ಫ್ಯಾಮಿಲೀಸ್ ಎಲ್ಲನೂ ಆಗಿಬಿಟ್ಟಿದೆ. ಪಾರ್ಟಿ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಮನೆಗೆ ಬಂದು ಫ್ಯಾಮಿಲಿಯವ್ರ ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಊಟ ಎಲ್ಲ ಮುಗಿಸಿ ನನ್ನ ಸ್ಯಾಟರ್ಡೇನ ನಾನು ಮುಗಿಸಿದೆ.